ಎಲ್ಲರಿಗೂ ನಮಸ್ತೆ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇಂದಿನ ರೀಡಿಂಗ್ ಅಲ್ಲಿ ಟಾಪಿಕ್ ನೋಡಿದೀರಾ, ವಾಟ್ಸ್ ದೇರ್ ಇನ್ ದೇರ್ ಹಾರ್ಟ್. ನೀವು ಇಷ್ಟಪಡುವಂತ ವ್ಯಕ್ತಿಯ ಮನಸ್ಸಲ್ಲಿ ಏನಿದೆ, ಅವರು ಮುಂದೆ ಏನು ಮಾಡ್ತಾರೆ, ನಿಮ್ಮ ಕನೆಕ್ಷನ್ ಉಳಿಸ್ಕೊಳ್ಳೋದಕ್ಕಾಗಿ ಅವರು ಏನ್ ನಿರ್ಧಾರ ತಗೊಳ್ತಾರೆ, ಏನ್ ಮಾಡ್ತಾರೆ ಅನ್ನೋದು ಈ ರೀಡಿಂಗ್ ಅಲ್ಲಿ ನಾವು ನೋಡೋಣ. ಸೊ ಯಾರೆಲ್ಲ ನೀವು ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಸೊ ನೀವು ಪ್ರೀತಿಸಿರುವಂತ ಪರ್ಸನ್ ನಿಮ್ ಜೊತೆಲಿ ಇಲ್ದೇ ಇರ್ಲಿ, ಅವರ ಮನಸ್ಸಲ್ಲಿ ಏನಿದೆ ಅಂತ ಈ ರಿಲೇಶನ್ಶಿಪ್ ರೀಡಿಂಗ್ ಮುಖಾಂತರ ನಾವು ತಿಳ್ಕೊಳ್ಳೋಣ. ನಿಮ್ಮ ಪರ್ಸನ್ ನಿಮ್ನ 3 ಟೈಮ್ಸ್ ಖುಷಿಯಿಂದ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಂಡು ನೀವು ಈ ರೀಡಿಂಗ್ ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಪ್ರತಿದಿನ 1 ಗ್ಲಾಸ್ ವಾಟರ್ ನ ಇಟ್ಕೊಂಡು ಮ್ಯಾನಿಫೆಸ್ಟ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಖಂಡಿತ ಒಂದಲ್ಲ ಒಂದಿನ ನೀವು ಅನ್ಕೊಂಡಿರೋದು ನಿಮ್ಮ ಆಸೆ ನೆರವೇರುತ್ತೆ. ಸೊ ನಂಬಿಕೆನೇ ಜೀವನ, ನಂಬಿಕೆ ಇರ್ಲಿ, ಬಟ್ ಮೂಢನಂಬಿಕೆ ಬೇಡ ಅಂತ ಹೇಳ್ತಾ, ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಮೊದಲಿಗೆ ಡೆತ್ ಕಾರ್ಡ್ ಬಂದಿದೆ. ಇವತ್ತು ನಾನು 3 ಕಾರ್ಡ್ಸ್ ನ ಪಿಕ್ ಮಾಡ್ತಾ ಇದ್ದೀನಿ. ಸೊ ದ ವೀಲ್ ಆಫ್ ಫಾರ್ಚೂನ್ ಬಂದಿದೆ, ಒರಾಕಲ್ ಕಾರ್ಡ್ ಬಂದಿದೆ. ಸೊ ಮೆಸೇಜ್ ಏನಿದೆ ನೋಡೋಣ. ಸೊ 8 ಆಫ್ ವಾಂಡ್ಸ್ ಬಂದಿದೆ, ಇನ್ಫ್ಯಾಕ್ಚುಯೇಷನ್ ಅಂಡ್ ಒಬ್ಸೆಸ್ಡ್ ಲವ್ ಅಂತ ಹೇಳ್ಬೋದು. ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಲಾಸ್ಟ್ ಟೈಮ್ ನಾನು ರೀಡಿಂಗ್ ಅಲ್ಲಿ ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೆ, ನಿಮ್ಮ ಪಾರ್ಟ್ನರ್ ಒಂದು ಎಮೋಷನಲ್ ಟ್ರಾನ್ಸ್ಫಾರ್ಮೇಶನ್ ಅಲ್ಲಿ ಒಳಗಾಗ್ತಾರೆ, ಸೊ ಎಮೋಷನಲ್ ಟ್ರಾನ್ಸ್ಫಾರ್ಮೇಶನ್ ತಗೊಳ್ತಾರೆ ಅಂತ. ಸೊ ಈ ರೀಡಿಂಗ್ ಅಲ್ಲೂ ಅವರ ಎನರ್ಜಿನ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಮಿಸರಬಲ್ ಚೇಂಜಸ್, ಎಂಡಿಂಗ್ಸ್. ಇಷ್ಟು ದಿನ ಅವರು ಏನು ಕಷ್ಟ ಪಡ್ತಾ ಇದ್ರು, ಇಷ್ಟು ದಿನ ಏನು ಅವ್ರು ಗೋತ್ರು ಮಾಡ್ತಾ ಇದ್ರು, ಸೊ ಅದನ್ನೆಲ್ಲ ಎಂಡ್ ಆಗಿ ಒಂದು ಮ್ಯಾಸಿವ್ ಆಗಿ ಎಮೋಷನಲ್ ಟ್ರಾನ್ಸ್ಫಾರ್ಮೇಶನ್ ನ ತಗೊಳ್ತಾ ಇದ್ದಾರೆ. ಸೊ ಅವರ ಮನಸ್ಸಲ್ಲಿ ಅವರ ಒಟ್ಟಿಗೆ ಏನು ಎನರ್ಜೀಸ್ ಇತ್ತು, ಓಲ್ಡ್ ಪ್ಯಾಟರ್ನ್ಸ್ ಇತ್ತು, ಈಗೋ ಇಶ್ಯೂಸ್, ಎಮೋಷನಲ್ ಬ್ಲಾಕೇಜಸ್ ಅಂತ ಏನು ನಾವು ನೋಡ್ತಾ ಇದ್ವಿ, ಅದೆಲ್ಲ ಎಂಡ್ ಆಗ್ತಾ ಇದೆ. ಈ ಕಾರ್ಡ್ ಇಲ್ಲಿ ನಿಮ್ಗೆ ಹೇಳ್ಬೋದು, ಡೆತ್ ಅಂತ ನೋಡಿದ ತಕ್ಷಣ ಎಲ್ಲ ಓವರ್ ಆಯ್ತು, ಎಲ್ಲ ಎಂಡ್ ಆಯ್ತು ಅಂತ ಅಲ್ಲ. ಸೊ ಇಲ್ಲಿ ಏನು ನೆಗೆಟಿವ್ ಬ್ಲಾಕೇಜಸ್ ಇತ್ತು, ನೆಗೆಟಿವ್ ಇಶ್ಯೂಸ್ ಇತ್ತು, ಎಲ್ಲಾನು ಎಂಡ್ ಆಗ್ತಾ ಇದೆ. ಎಲ್ಲ ಏನು ಓಲ್ಡ್ ಪ್ಯಾಟರ್ನ್ಸ್ ನ ಶೆಡ್ ಮಾಡ್ತಾ ಇದ್ರು, ಎಲ್ಲ ಶೆಡೆಡ್ ಆಗ್ತಾ ಇತ್ತು, ಅದೆಲ್ಲ ಸರಿ ಹೋಗಿ ಒಂದು ಹೊಸ ಪರ್ಸನ್ ಆಗಿ, ಒಂದು ಹೊಸ ನ್ಯೂ ಬಿಗಿನಿಂಗ್ ನ ಸ್ಟಾರ್ಟ್ ಮಾಡಿ, ಅವರು ಜೆನ್ಯೂನ್ ವರ್ಷನ್ ಅಲ್ಲಿ ಅವರು ಎಮರ್ಜ್ ಆಗಿ ನಿಮ್ಮ ಜೊತೆ ಬರ್ತಾರೆ. ಸೊ ಇಲ್ಲಿ ಅವರು ರಿಯಲೈಸ್ ಮಾಡ್ಕೊಳ್ತಾ ಇದ್ದಾರೆ, ಎಲ್ಲಾ ಥಿಂಗ್ಸ್ ನಾನು ಮುಂಚೆ ಹ್ಯಾಂಡಲ್ ಮಾಡ್ಲಿಲ್ಲ, ಎಲ್ಲಿ ನಾನು ಸ್ಟ್ಯಾಂಡ್ ತಗೋಬೇಕಾಗಿತ್ತು ಅಲ್ಲಿ ಸ್ಟ್ಯಾಂಡ್ ತಗೊಳಿಲ್ಲ, ಸೈಲೆನ್ಸ್ ಆಗಿದ್ದೆ. ಸೊ ಪ್ರೈಡ್ ನಾನು ನೋಡ್ತಾ ಇದ್ದೆ, ಡಿಸ್ಟೆನ್ಸ್ ನ ಮೇಂಟೈನ್ ಮಾಡ್ತಾ ಇದ್ದೆ. ಸೊ ಇದು ಇಷ್ಟು ದಿವಸ ನಾನು ಏನ್ ಮಾಡಿದ್ನೋ ಅದು ಯಾವ್ದು ಕೆಲ್ಸಕ್ಕೆ ಬರ್ಲಿಲ್ಲ, ನನಗೆ ವರ್ಕ್ ಆಗ್ಲಿಲ್ಲ. ಬಟ್ ನನ್ ಮನ್ಸು ಹೇಳ್ತಾ ಇದೆ, ಒಂದು ಫ್ರೆಶ್ ಸ್ಟಾರ್ಟ್ ಮಾಡ್ತೀನಿ, ಎಲ್ಲವನ್ನು ಲೆಟ್ ಗೋ ಮಾಡ್ತೀನಿ. ಪಾಸ್ಟ್ ಪೇನ್ ಇರ್ಬೋದು, ನಿಮ್ಮನ್ನ ಅಪ್ರೋಚ್ ಮಾಡ್ತೀನಿ, ಈ ಕನೆಕ್ಷನ್ ಅಲ್ಲಿ ಒಂದು ಹೊಸ ನ್ಯೂ ಮೈಂಡ್ ಸೆಟ್ ಅಲ್ಲಿ ನಾನು ಬದಲಾಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ರಿಲೇಶನ್ಶಿಪ್ ಅಲ್ಲಿ ಓಲ್ಡ್ ಪ್ಯಾಟರ್ನ್ ಏನಿತ್ತು ಅದು ಕಂಟಿನ್ಯೂ ಆಗೋದಿಲ್ಲ. ನೀವೇನಾದ್ರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ನನ್ನ ಪರ್ಸನ್ ವಾಪಸ್ ಬಂದು ನನ್ ಜೊತೆ ಹಳೆ ರೀತಿ ಹೇಗಿದ್ರು ಅದೇ ತರ ಇರ್ತಾರೆ ಅಂತ ನೀವ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅದು ಸುಳ್ಳಾಗುತ್ತೆ. ಅವರು ವಾಪಸ್ ಬರ್ತಾರೆ, ಬಂದಾಗ ಒಂದು ಫ್ರೆಶ್ ಸ್ಟಾರ್ಟ್ ಮಾಡ್ತಾರೆ, ಒಂದು ಹೊಸ ವರ್ಷನ್ ಅಲ್ಲಿ, ಹೊಸ ಪರ್ಸನ್ ಅಲ್ಲಿ ನೀವು ಅವ್ರನ್ನ ನೋಡ್ಬೋದು ಅಂತ ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅವರು ಒಂದು ಚೇಂಜ್ ಆಗಿ ಬರ್ತಾರೆ ನಿಮ್ಮ ಹತ್ರ, ಅದನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿರ್ಬೇಕು. ಇಲ್ಲಿ ನೀವು ನೋಡ್ತಾ ಇರ್ಬೋದು ವೀಲ್ ಆಫ್ ಫಾರ್ಚೂನ್, ಇಲ್ಲಿ ಎನರ್ಜಿ ಬಗ್ಗೆ ನಾವು ರೀಡ್ ಮಾಡ್ತಾ ಇದೀವಿ. ಸೊ ಎನರ್ಜಿ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸೊ ಯೂನಿವರ್ಸ್ ನಿಮ್ಗೆ ಸಹಾಯ ಮಾಡ್ತಾ ಇದ್ದಾರೆ. ಇಲ್ಲಿ ಡೆಸ್ಟಿನಿ ಪ್ಲೇ ಆಗ್ತಾ ಇದೆ ನಿಮ್ಮ ಕನೆಕ್ಷನ್ ಅಲ್ಲಿ, ನಿಮ್ಮ ಹಣೆ ಬರದಲ್ಲಿ ನಿಮ್ಮ ಪಾರ್ಟ್ನರ್ ಹೆಸರು ಬರ್ದಾಗಿದೆ. ಸೊ ಅವರು ಬಂದೇ ಬರ್ತಾರೆ. ಇಷ್ಟು ದಿವಸ ಇದ್ದು ಒಂದು ಯೂನಿವರ್ಸ್ ಕಡೆಯಿಂದ ಆಗಿತ್ತು, ನಿಮ್ಮ ಡೆಸ್ಟಿನಿಯಲ್ಲಿ ಅವ್ರು ಇರ್ಬೇಕು ಅಂತ ಇದ್ರು. ಒಂದು ಗ್ರೇಟ್ ಶಿಫ್ಟ್ ತಗೊಳ್ತಾ ಇದೆ, ಡಿವೈನ್ ಟೈಮಿಂಗ್ ವರ್ಕ್ ಆಗ್ತಾ ಇದೆ. ಸೊ ಗ್ರೇಟ್ ಶಿಫ್ಟ್ ತಗೊಳ್ತಾ ಇದೆ. ಸೊ ಇಲ್ಲಿ ಫುಲ್ಲಿ ಅಂಡರ್ಸ್ಟ್ಯಾಂಡ್ ಆಗಿದ್ದಾರೆ ಅಂತ ನಾವು ಹೇಳೋದಕ್ಕಾಗಲ್ಲ. ಸಡನ್ ಆಗಿ ಅವರು ನಿಮ್ಮ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಎಲ್ಲಾ ಫೀಲಿಂಗ್ಸ್ ನಿಮ್ಮ ಕಡೆ ಟರ್ನ್ ಆಗ್ತಾ ಇದೆ. ಇಷ್ಟು ದಿವಸ ಒಂದು ಸೈಕಲ್ ನ ನೀವು ನೋಡ್ಬೋದು. ಇಲ್ಲಿ ಕೆಟ್ಟ ದಿವಸದಲ್ಲಿ ನೀವು ಇದ್ರಿ, ಕೆಟ್ಟ ನೆಗೆಟಿವ್ ಪ್ಯಾಟರ್ನ್ಸ್ ಅಲ್ಲಿ ಇದ್ರಿ, ಒಂದು ಕರ್ಮದ ಪಾಠದಲ್ಲಿ ಇದ್ರಿ. ಸೊ ಎಲ್ಲವನ್ನು ಚೇಂಜ್ ಆಗಿ ವೀಲ್ ನಿಮ್ ಕಡೆ ಟರ್ನ್ ಆಗ್ತಾ ಇದೆ, ನಿಮ್ಮ ಫೇವರ್ ಕಡೆ ಟರ್ನ್ ಆಗ್ತಾ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಏನು ಇಷ್ಟು ದಿವಸ ಒಂದು ಸ್ಟಾಗ್ನೆಂಟ್ ಫೇಸ್ ನ ನೀವು ಅನುಭವಿಸ್ತಾ ಇದ್ರಿ, ಇಲ್ಲ ಸೈಲೆನ್ಸ್ ನ ನೋಡ್ತಾ ಇದ್ರಿ, ಎಲ್ಲವನ್ನು ಎಂಡ್ ಆಗುತ್ತೆ. ಸೊ ಇದ್ರಿಂದ ಒಂದು ಪಾಠವನ್ನು ಕಲಿತೀರಾ, ಮೂವ್ಮೆಂಟ್ಸ್ ಆಗುತ್ತೆ ಬಿಟ್ವೀನ್ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನಡುವೆ, ಒಂದು ಮೂವ್ಮೆಂಟ್ಸ್ ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು.
ಸೊ ಇಲ್ಲಿ ನಿಮ್ಮ ಪರ್ಸನ್ ಹಾರ್ಟ್ ಕಂಟ್ರೋಲ್ ಮಾಡೋದಿಕ್ಕೆ ಆಗ್ತಾ ಇಲ್ಲ. ಸೊ ಡಿವೈನ್ ಟೈಮಿಂಗ್ ವರ್ಕ್ ಆಗ್ತಾ ಇರೋದ್ರಿಂದ ಯೂನಿವರ್ಸ್ ನಿಮ್ ಕಡೆ ದಾರಿ ತೋರಿಸ್ತಾ ಇರೋದ್ರಿಂದ ಟ್ರಸ್ಟ್ ಮಾಡಿ, ಫಾಲೋ ಮಾಡಿ, ನಿಮ್ಮ ಹಣೆ ಬರದಲ್ಲಿ ಏನಿದೆ ಅದನ್ನ ಅಕ್ಸೆಪ್ಟ್ ಮಾಡಿ. ಸೊ ನಿಮಗೆ ವಾಪಸ್ ಸಿಗ್ತಾರೆ ಅವರು, ಎಲ್ಲವೂ ನಿಮ್ಮ ಕಡೆ ವಾಪಸ್ ತಿರುಗುತ್ತೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ವಾಟ್ ಇಸ್ ನೆಕ್ಸ್ಟ್ ಮೂವ್ ಅಂತ ನಾವು ನೋಡ್ತಾ ಇದ್ವಿ. ಸೊ ಎನರ್ಜಿ ರೀಡಿಂಗ್ ಆಗಿತ್ತು, ಅವರ ಮನಸ್ಸಲ್ಲಿ ಏನಿತ್ತು ಅಂತ ನಾನು ಹೇಳಿದೆ, ಏನಿದೆ ಅಂತ ಹೇಳಿದೆ, ಎನರ್ಜಿ ಚೇಂಜ್ ಏನಾಗಿದೆ ಅಂತ ಹೇಳಿದೆ. ನೆಕ್ಸ್ಟ್ ಮೂವ್ ನಿಮ್ಮ ಪಾರ್ಟ್ನರ್ ಏನ್ ಮಾಡ್ತಾರೆ ಅಂತ ನಾವು ಇಲ್ಲಿ ನೋಡೋಣ. ಸ್ಟ್ರಾಂಗ್ ಮೂವ್ಮೆಂಟ್ ಎನರ್ಜಿ ಇಲ್ಲಿ ನೀವು ನೋಡ್ಬೋದು, ಕಮ್ಯುನಿಕೇಶನ್ ಇರ್ಬೋದು, ಮೆಸೇಜ್ ಇರ್ಬೋದು, ಸಡನ್ ಆಕ್ಷನ್ ನಿಮ್ಮ ನಿಮಗೆ ಬರುತ್ತೆ. ಸೊ ನಿಮ್ಮ ಪರ್ಸನ್ ಇಲ್ಲಿ ಏನು ಒಂದು ಇನ್ನರ್ ಟ್ರಾನ್ಸ್ಫಾರ್ಮೇಶನ್ ತಗೋಬೇಕು ಅಂತ ಇದ್ದಾರೆ. ಆ ಇನ್ನರ್ ಟ್ರಾನ್ಸ್ಫಾರ್ಮೇಶನ್ ತಗೊಂಡ ನಂತರ ಅವರು ಎಮೋಷನಲ್ ಬ್ಲಾಕೇಜಸ್ ಏನಿದೆ ಎಲ್ಲವನ್ನು ಕ್ಲಿಯರ್ ಆಗುತ್ತೆ. ಇಷ್ಟು ದಿವಸ ಅವರು ರೆಡಿ ಇದ್ರು, ಎಕ್ಸ್ಪ್ರೆಸ್ ಮಾಡೋದಿಕ್ಕೆ ಆಗ್ತಾ ಇರ್ಲಿಲ್ಲ. ಸೊ ಆದ್ರೆ ಅವರು ಎಮೋಷನಲ್ ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಫೈನಲಿ ಅವ್ರು ಫೀಲ್ ಮಾಡ್ತಾ ಇದಾರೆ, ಅರ್ಜ್ ಮಾಡ್ತಾ ಇದಾರೆ ನಿಮ್ಮ ಹತ್ರ ಬರ್ಬೇಕು, ನಿಮ್ಮನ್ನ ಮಾತಾಡ್ಬೇಕು, ತುಂಬಾ ಮಾತಾಡೋದಿದೆ, ಹೇಗೆ ಮತ್ತೆ ನಾನು ನಿಮ್ ಜೊತೆ ರೀಕನೆಕ್ಟ್ ಆಗ್ಬೇಕು ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಬಟ್ ಅದು ಕನೆಕ್ಟ್ ಆಗ್ತಾರೆ. ಪ್ರೋಗ್ರೆಸ್ ನ ನೀವು ನೋಡ್ತೀರಾ, ಕ್ಲಾರಿಟಿನ ನೋಡ್ತೀರಾ ನಿಮ್ಮ ರೀಕನೆಕ್ಷನ್ ಅಲ್ಲಿ ಅಂತ ಹೇಳ್ತಾ ಇರ್ಬೋದು. ಅವರು ಇನ್ನ ನೆಕ್ಸ್ಟ್ ಯಾವ್ದೇ ರೀತಿ ಸೈಲೆಂಟ್ ಆಗಿ ಇರೋದಕ್ಕೆ ಇಷ್ಟ ಪಡ್ತಾ ಇಲ್ಲ, ಸೈಲೆನ್ಸ್ ನ ಬ್ರೇಕ್ ಮಾಡ್ತಾ ಇದಾರೆ ನಿಮ್ಮ ಪಾರ್ಟ್ನರ್ ಅನ್ನೋದು ಈ ರೀಡಿಂಗ್ ಅಲ್ಲಿ ಗೊತ್ತಾಗ್ತಾ ಇದೆ. ಓವರ್ ಆಲ್ ಔಟ್ಕಮ್ ಆಫ್ ದಿಸ್ ರೀಡಿಂಗ್ ಅಂತ ನಾವು ನೋಡೋದಾದ್ರೆ, ನಿಮ್ಮ ಪರ್ಸನ್ ಹಾರ್ಟ್ ಏನಿದೆ ಚೇಂಜ್ ಆಗಿದೆ, ಡೀಪ್ ಆಗಿ ಅದು ಚೇಂಜ್ ಆಗಿದೆ. ಓಲ್ಡ್ ಪ್ಯಾಟ್ರನ್ಸ್ ನ ಎಲ್ಲ ಸತ್ತು ಹೋಗ್ತಾ ಇದೆ. ಓಲ್ಡ್ ಪ್ಯಾಟ್ರನ್ಸ್ ಏನು ಅವರು ವಿಚಿತ್ರವಾಗಿ ಆಡ್ತಾ ಇದ್ರು, ಕನ್ಫ್ಯೂಷನ್ ಅಲ್ಲಿ ಇದ್ರು, ಈಗೋ ಅಲ್ಲಿ ಇದ್ರು, ಎಲ್ಲವನ್ನು ಓಲ್ಡ್ ಪ್ಯಾಟ್ರನ್ಸ್ ಡೆತ್ ಮಾಡ್ತಾ ಇದ್ದಾರೆ. ಅದು ಡೆತ್ ನ ಸಿಂಬಲೈಸ್ ಮಾಡ್ತಾ ಇದೆ. ಎಲ್ಲಾನು ಅದನ್ನ ಎಂಡ್ ಮಾಡಿ ಒಂದು ನ್ಯೂ ಬಿಗಿನಿಂಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ರಿಯಲೈಸ್ ಮಾಡ್ಕೊಂತಾ ಇದ್ದಾರೆ ಡೆಸ್ಟಿನಿಯಲ್ಲಿ, ನಿಮ್ಮ ಡೆಸ್ಟಿನಿ, ಅವರ ಡೆಸ್ಟಿನಿಯಲ್ಲಿ ನೀವಿದ್ದೀರಾ ಅಂತ ಅನ್ನೋದು ಅವ್ರಿಗೆ ರಿಯಲೈಸ್ ಆಗಿದೆ. ಪ್ರಿಪೇರ್ ಮಾಡ್ತಾ ಇದ್ದಾರೆ, ಕ್ವಿಕ್ ಆಗಿ ಡಿಸಿಸಿವ್ ಆಗಿ ಆಕ್ಷನ್ ತಗೋಬೇಕು ನಿಮ್ಮ ಜೊತೆಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸಡನ್ ಆಗಿ ಕಮ್ಯುನಿಕೇಶನ್ ಮಾಡ್ಬೇಕು, ಮೂವ್ಮೆಂಟ್ಸ್ ನ ಮಾಡ್ಬೇಕು, ಸೈಲೆನ್ಸ್ ನ ಬ್ರೇಕ್ ಮಾಡ್ಬೇಕು, ಟ್ರಾನ್ಸ್ಫಾರ್ಮೇಶನ್ ನ ಬ್ರಿಂಗ್ ಮಾಡ್ಬೇಕು, ನಾನು ಟ್ರಾನ್ಸ್ಫಾರ್ಮೇಶನ್ ನ ತಗೋಬೇಕು, ನ್ಯೂ ಲೈಫ್ ಈ ಕನೆಕ್ಷನ್ ಅಲ್ಲಿ ನಾನು ಅನುಭವಿಸ್ಬೇಕು ಅನ್ನೋದು ಅವರ ಯೋಚನೆ ಆಗಿರುತ್ತೆ. ಈ ರೀಡಿಂಗ್ ಅಲ್ಲಿ ಒಂದು ಹೋಪ್ ಅಂಡ್ ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ತಾ, ಸೊ ಇದ್ರ ಜೊತೆಗೆ ಡಿವೈನ್ ಎನರ್ಜಿ ಏನಿದೆ, ಡಿವೈನ್ ಗೈಡೆನ್ಸ್ ಏನಿದೆ ಅಂತ ನಾವು ನೋಡೋಣ. ಸೊ ಲೆಟ್ಸ್ ಸಿ ದ ಡಿವೈನ್ ಗೈಡೆನ್ಸ್. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು 3 ಸೋಷಿಯಲ್ ಸ್ಕಿಲ್ಸ್, ಹೋಪ್ ಇಟ್ಕೊಳ್ಳಿ. ಸೊ ಆಪ್ಟಿಮೈಸ್ ಆಗಿ, ಸಕ್ಸಸ್ ನೋಡಿ, ಎಕ್ಸೈಟ್ಮೆಂಟ್ ಆಗಿ. ಸೊ ಪ್ರಾಬ್ಲಮ್ ನಿಮಗೆ ಇದೆ, ಇವತ್ತು ನಾಳೆ ಖಂಡಿತ ಪ್ರಾಬ್ಲಮ್ ಇದೆ, ಆದ್ರೆ ಎಲ್ಲವೂ ಡಿಸಪಿಯರ್ ಆಗುತ್ತೆ. ಸೊ ನೀವು ಒಂದು ತಾಳ್ಮೆಯಿಂದ ಇರಿ, ಮೇಂಟೈನ್ ಮಾಡಿ, ಪಾಸಿಟಿವ್ ಔಟ್ಲುಕ್ ಅಲ್ಲಿ ನೀವು ಇದ್ರೆ ಖಂಡಿತ ನಿಮ್ಗೆ ಚೇಂಜಸ್ ಬರುತ್ತೆ. ಸೊ ಕರೆಕ್ಟ್ ಟೈಮ್ ಅಲ್ಲಿ ನಿಮ್ಮ ಎನರ್ಜಿ ವರ್ಕ್ ಆಗುತ್ತೆ, ಇನ್ಸ್ಪೈರ್ ಆಗ್ತೀರಾ, ನಿಮ್ಮ ಪರ್ಸನಾಲಿಟಿ ಎಲ್ಲವೂ ಚೇಂಜ್ ಆಗುತ್ತೆ. ಸೊ ಈಗೋನ ಬಿಡಿ, ಬೆಸ್ಟ್ ಆಫ್ ಯು ನ ನೀವು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಇದ್ರ ಜೊತೆಗೆ ಒನ್ ಮೋರ್ ಕಾರ್ಡ್ ವಿಲ್ ಟೇಕ್ ಆಕ್ಷನ್ ಅಂತ ಇದೆ ನೋಡಿ. ನಿಮ್ಗೆ ನಿಮ್ಮ ಪಾರ್ಟ್ನರ್ ಬರೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಬಂದಾಗ ನೀವು ವೈಸ್ ಆಗಿ ತುಂಬಾ ಯೋಚನೆ ಮಾಡಿ, ಹೋಪ್ ನ ಇಟ್ಕೊಂಡು ಫ್ರೆಶ್ ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ರೆ, ಲೈಫ್ ಸ್ಟೈಲ್ ಚೇಂಜ್ ಮಾಡ್ಬೇಕು ಅಂತ ಇದ್ರೆ, ಪರ್ಪಸ್ ಇದೆ, ಸ್ಪಿರಿಚುವಲ್ ಅವೇಕನಿಂಗ್ ಆದ್ರೆ ಆಕ್ಷನ್ ನ ತಗೊಳ್ಳಿ. ಇಟ್ಸ್ ಎ ಟೈಮ್ ಟು ಟೇಕ್ ಎ ಆಕ್ಷನ್. ಮುಂದೆ ಹೋಗೋದಿಕ್ಕೆ ಆಕ್ಷನ್ ನ ನೀವು ತಗೋಬೇಕಾಗತ್ತೆ. ಸೊ ನೀವು ಪೇಶನ್ಸ್ ಇಂದ ಯೋಚನೆ ಮಾಡಿ, ಯಾವ್ದು ನಿಮ್ಗೆ ಸರಿ, ಈ ಮನುಷ್ಯ ಸರಿನಾ, ಈ ಮನುಷ್ಯರು ಸರಿನಾ, ಈ ಪರ್ಸನ್ ನನ್ನ ಜೀವನದಲ್ಲಿ ಒಂದು ಒಳ್ಳೆ ರೀಸನ್ ಗಾಗಿ ಮತ್ತೆ ನನಗೆ ದೇವರು ನನಗೆ ಕನೆಕ್ಟ್ ಮಾಡಿದ್ದಾರೆ ಅನ್ನೋದಾದ್ರೆ ನಾನು ಅಕ್ಸೆಪ್ಟ್ ಮಾಡ್ತೀನಿ ಅಂತ ಹೇಳಿ. ಸೊ ನಿಮ್ಮ ಡಿಸಿಷನ್, ನಿಮ್ಮ ಲೈಫ್, ನಿಮ್ಮ ಡಿಸಿಷನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಯೋಚನೆ ಮಾಡಿ, ನಿರ್ಧಾರ ಮಾಡಿ, ಮತ್ತೆ ಬರ್ತಾ ಇದಾರೆ, ಸೆಕೆಂಡ್ ಚಾನ್ಸ್ ಕೊಡ್ಬೇಕೋ ಬೇಡವೋ ಅನ್ನೋದು ನೀವು ಡಿಸೈಡ್ ಮಾಡ್ಬೇಕಾಗತ್ತೆ. ಸೊ ಹೋಪ್ ಎಲ್ಲರಿಗೂ ಚೆನ್ನಾಗಾಗ್ಲಿ ಅಂತ ನಾನು ಪ್ರೇ ಮಾಡ್ತೀನಿ. ಇದ್ರ ಜೊತೆಗೆ ಒಂದು ರೊಮ್ಯಾಂಟಿಕ್ ಮೆಸೇಜ್ ನ ನಾವು ನೋಡೋಣ. ನಿಮ್ಮ ಪಾರ್ಟ್ನರ್ ಜೊತೆ ಏನ್ ಬರ್ತಾ ಇದೆ, ಗಿವ್ ಯುವರ್ ರಿಲೇಶನ್ಶಿಪ್ ಎ ಚಾನ್ಸ್ ಅಂತ ಬರ್ತಾ ಇದೆ. ಇವತ್ತಿನ ರೀಡಿಂಗ್ ಒಂದಕ್ಕೊಂದು ಸಂಬಂಧ ಇದೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು, ನಿಮ್ಮ ಪಾರ್ಟ್ನರ್ ನಿಮ್ಮ ಹತ್ರ ಬಂದ್ರೆ, ನಿಮ್ಮೊಟ್ಟಿಗೆ ಇರ್ಬೇಕು ಅಂತ ಇದ್ರೆ ಅವರಿಗೆ ಒಂದು ರಿಲೇಶನ್ಶಿಪ್ ಚಾನ್ಸ್ ಕೊಡಿ ಅಂತ ಅವರು ಕೇಳ್ಕೊಂತಾ ಇದ್ದಾರೆ ರೊಮ್ಯಾಂಟಿಕ್ ಮೆಸೇಜ್ ಅಲ್ಲಿ. ಸೊ ಎಲ್ಲದಕ್ಕೂ ನಿರ್ಧಾರಕ್ಕೆ ನೀವೇ ಹೊಣೆಗಾರ ಆಗ್ತೀರಾ, ನೀವು ರೆಸ್ಪಾನ್ಸಿಬಲ್ ಫಾರ್ ಯೋರ್ ಓನ್ ಲೈಫ್ ಅಂತ ಹೇಳ್ತಾ ಈ ರೀಡಿಂಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಇದೇ ತರ ರಿಲೇಶನ್ಶಿಪ್ ರೀಡಿಂಗ್ ಬೇಕು ದಯವಿಟ್ಟು ನೀವು ನನ್ನ
ವಾಟ್ಸ್ಆಪ್ ನಂಬರ್ ಅಲ್ಲಿ ಕನೆಕ್ಟ್ ಆಗಿ ಚಾರ್ಜಸ್ 399 rupees ಆಗಿರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.